ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕಲ್ಲಿ ಸೊಂಟದ ಹತ್ರ ಎಮ್ಮಿಂಗ್ ಮಾಡೋ ಕೆಲಸನೇ ಬೇಡ, ಮಿಷಿನಲ್ಲೇ 1 ಇಂಚ್ ಪಟ್ಟಿ ಕೊಟ್ಟು ಯಾವ ರೀತಿ ಫಿನಿಶ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಪಾರ್ಟು. ಇಲ್ಲಿ ನಾವು 1/2 ಇಂಚು ಸ್ಟಿಚ್ಚಿಂಗ್ ಅಂತ ಬಿಟ್ಟಿರ್ತೀವಿ ಆಲ್ರೆಡಿ. ಇದನ್ನು 2 ಇಂಚ್ ಪಟ್ಟಿನ ಕಟ್ ಮಾಡ್ಕೊತಿದ್ದೀವಿ. ನಿಮ್ಗೆ ಈ ಥರ ಲೆಂತಿಯಾಗಿ ಪೂರ್ತಿ ಸಿಕ್ಕಿದ್ರು ಓಕೆ, ಸಿಕ್ಕಿಲ್ಲ ಅಂದರೆ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನಗೆ ಸಿಕ್ಕಿಲ್ಲ, ಉದ್ದ ಅದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಕಚ್ಚಾ ಇರೋದನ್ನು ಈ ಥರ ಜಾಯಿಂಟ್ ಮಾಡ್ಕೊಂಡಿರೋದು ಒಳಗಡೆ ಹೋಗಬೇಕು. ಅಂದರೆ ಲೈನಿಂಗ್ ನಾವೇನು ಹಾಕ್ಕೊಂಡಿದ್ದೀವಿ ಹಿಂಗೆ ಒಳಗಡೆ ಹೋಗಬೇಕು. ಇದು ಹಿಂಗಿರೋದು ಹಿಂಗೆ ಒಳಗಡೆ ಹಾಕ್ಕೊಂಡು ಹಾಫ್ ಇಂಚಲ್ಲಿ ನಾವೇನು ಮಾರ್ಜಿನ್ ಬಿಟ್ಟಿದ್ದೀವಿ ಆ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಂಬರೋಣ. ನೋಡಿ ಇಲ್ಲಿ ನಾನು 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಪೀಸ್ನ ನಿಮ್ಮ ಸೈಡ್ ಕಾಣತ್ರ ಅಂದರೆ ಟಾಪ್ನ ಮೇಲ್ಗಡೆ ಮಾಡಿಕೊಂಡು ಸೀದಾ ಇರೋದನ್ನು ಮೇಲ್ಗಡೆ ಮಾಡಿಕೊಂಡು ಉಲ್ಟಾ ಪೀಸ್ನ ಕೆಳಗಡೆ ಮಾಡಿಕೊಂಡು ನಾವಿದೇನು ಪೀಸ್ ಅಟ್ಯಾಚ್ ಮಾಡಿದ್ದೀವಿ 1 ಇಂಚ್ ಪಟ್ಟಿನ, ಈ ಪೀಸ್ ಮೇಲೆ ಮೇನ್ ಪೀಸ್ ಮೇಲೆ ಹೋಗೋ ಥರ ಅಂದರೆ ಸೆಂಟ್ರಲ್ಲಿ ಲೈನಿಂಗ್ ಪೀಸು ಮೇನ್ ಪೀಸು ಸೆಂಟ್ರಲ್ಲಿ ಹೋಗೋ ಥರ ಹಿಂಗೆ ಹಾಕ್ಕೊಂಡು ಮತ್ತೆ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ 1/2 ಇಂಚ್ ಬಿಟ್ಟು. ಇವಾಗ ಈ ಪೀಸ್ ಸೆಂಟ್ರಲ್ಲಿದೆ. ಈಗ ಈ ಕಚ್ಚೆನ ಈ ಥರ ಈ ಲೈನಿಂಗ್ ಕಡೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೇ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬರೋಣ. ನೋಡಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡೆ ಒಂದು. ಈಗ ಇದನ್ನು ಕೂಡ ಒಂದು 1/4 ಇಂಚ್ ಒಳಗಡೆ ಫೋಲ್ಡ್ ಮಾಡಿ ನಾನು ಮೇನ್ ಪೀಸ್ ಮೇಲೆ ಸ್ಟಿಚ್ ಆಗ್ತಲ್ಲ ನೋಡಿ, ಮೇನ್ ಪೀಸ್ ಈ ಕಡೆ ತೆಗ್ದಿದ್ದೀನಿ. ಬರೀ ಲೈನಿಂಗ್ ಮೇಲೆ ಮಾತ್ರ ಒಂದು 1/4 ಇಂಚ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಹಾಕೋಣ. ಈ ಎಡ್ಜಲ್ಲಿ ಮತ್ತೆ ಸ್ಟಿಚ್ ಹಾಕಬೇಕು. ನೋಡಿ ಇದು ಕೂಡ ಸ್ಟಿಚ್ ಆಯಿತು. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ. ಮೇನ್ ಪೀಸಲ್ಲಿ ಯಾವುದೇ ರೀತಿ ಸ್ಟಿಚ್ ಬಂದಿಲ್ಲ. ಇಲ್ಲಿ ನೀಟಾಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಇಲ್ಲಿ ನೋಡಿ ನೀಟಾಗಿ ಕಾಣಿಸ್ತಿದೆ. ಇದು ಈ ಥರ ಕೊಡೋದ್ರಿಂದ, ಪಟ್ಟಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಬ್ಲೌಸ್ ಹಾಕಿದಾಗ ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ ಬ್ಯಾಕಲ್ಲಿ. ಮತ್ತು ಈ ಥರ ಎದ್ಕೊಳ್ಳೋದು ಕಂಪ್ಲೇಂಟ್ಸ್ ಯಾವುದು ಬರಲ್ಲ. ಈ ಥರ ಎದ್ಕೊಳ್ಳುತ್ತೆ ಅಂತೆಲ್ಲ ಕೆಲವ್ರು ಬ್ಲೌಸ್ ಹಾಕಿದಾಗ ನೋಡಿ ಅವ್ರ ಬಾಡಿ ಎಷ್ಟೇ ಫಿಟ್ಟಿಂಗ್ ಆಗಿದ್ದರೂ ಕೂಡ ಬ್ಲೌಸ್ ಹಿಂದೆಗಡೆ ಹಿಂಗೆ ಎತ್ಕೊಂಡಿರುತ್ತೆ. ಸೊ ಈ ಥರ ಪಟ್ಟಿ ಕೊಟ್ಟಾಗ ನೀಟಾಗಿ ಫಿಟ್ಟಿಂಗಾಗಿ ಕೂರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಿರೋ ಟಿಪ್ಸ್ ಗೊತ್ತಿರೋರಿಗೆ ಬೇಡ, ಗೊತ್ತಿಲ್ಲದಿರೋರಿಗೆ ಈ ಟಿಪ್ಸು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.